ಆಗಲಿಲ್ಲ, ಸೀತೆಯನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ಆ ಮಾಡಿದ ಕೆಲಸಕ್ಕಾಗಿ ಒಳ್ಳೆಯ ಸದ್ಗತಿಯನ್ನು ಹೊಂದುವಂತಹ ಅವಕಾಶ ಬಂತು. ಲೋಕದೊಡೆಯನ ಕೈಯಲ್ಲಿ, ಲೋಕನ ತೊಡೆಯಲ್ಲಿ ಮಲಗಿ ಪ್ರಾಣ ಬಿಡುವಂತಹ ಭಾಗ್ಯ, ಅವನ ಕೈಯಲ್ಲಿ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಭಾಗ್ಯ ಇನ್ಯಾರಿಗೆ ಸಿಕ್ಕೀತು? ನಮಗಿದೊಂದು ಒಳ್ಳೆಯ ಪಾಠ. ಯಾರೂ ಬರುವುದಿಲ್ಲ, ನಾನೊಬ್ಬನೇ ಮಾಡಬೇಕು. ಗೃದ್ಧರಾಜನೇ ಹಾಗೆ ಕೂತಿದ್ರೆ, ಯಾರು ಮಾಡಲಿಲ್ಲ ಅಂತ ಬಿಟ್ಟಿದ್ದರೆ, ಅಂದರೆ ಕೆಲವು ಪ್ರಸಂಗದಲ್ಲಿ ಸುಮ್ಮನೆ ಹೋಗಿ ಕಲ್ಲಿಗೆ ತಲೆ ಚಚ್ಚಿಕೊಳ್ಬೇಕು ಅಂತಲ್ಲ, ಪ್ರಸಂಗ ಹಾಗಿದೆ ಅಂತಂದಾಗ ನಾವು ಅದಕ್ಕೆ ನಮ್ಮ ಹೋರಾಟದ ಪೂರ್ಣವಾದ ಶ್ರಮವನ್ನು ಹಾಕಲೇಬೇಕಾಗುತ್ತೆ. ಹಾಗೆ ಶ್ರಮವನ್ನು ನಮ್ಮಲ್ಲಿ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಇನ್ನೊಬ್ಬರನ್ನು ಹುಡುಕಿ ಅವ್ರ ಮೇಲೆ ಎತ್ತಾಕಿ, ಒಟ್ಟು ಅವ್ರು ಯಾರು ಮಾಡಲಿಲ್ಲ ಅಂತ, ಸಮಾಜ ಸರಿ ಇಲ್ಲ ಅಂತ ನಮ್ಮನ್ನೇ ನಾವು ಕೈ ಹಿಸಿಕೊಂಡು ಬೈತಾ, ಇದಲ್ಲವೇ ಅಲ್ಲ ಅನ್ನುವ ರೀತಿಯಲ್ಲಿ ಈ ರಾಮಾಯಣದ ಕಥೆ ನಮ್ಮನ್ನು ಉದ್ದೇಶಿಸಿ ಮಾತಾಡುತ್ತೆ. ಗೃದ್ಧರಾಜ ಒಬ್ಬ ಪಕ್ಷಿಯಾಗಿ, ರಾಮಚಂದ್ರನೇ ಹೇಳಿದ ಮಾತು, ಒಬ್ಬ ಪಕ್ಷಿಯಾಗಿ ನಮ್ಮ ಪೂರ್ವಜರ ಜೊತೆಗೆ ನಾನು ಅಂಟಿದೆ ಅನ್ನೋ ಒಂದೇ ಕಾರಣಕ್ಕಾಗಿ, ನಮ್ಮ ಪೂರ್ವಜರು ಕೊಟ್ಟ ಸಂಸ್ಕೃತಿಯನ್ನು ಉಳಿಸಲಿಕ್ಕಾಗಿ, ನಮ್ಮ ಪೂರ್ವಜರು ಕೊಟ್ಟ ವಿದ್ಯೆಯ ಖನಿಜವನ್ನು, ಭಂಡಾರವನ್ನು ರಕ್ಷಿಸುವುದಕ್ಕಾಗಿ ನಮ್ಮ ಹೊಣೆಗಾರಿಕೆ ತುಂಬ ದೊಡ್ಡದಿದೆ. ನಾವು ಯಾರೋ ಒಬ್ಬರು ನಾವು ಮಾಡಿದರೆ ಏನಾದೀತು ಅಂತ ಯೋಚಿಸುವ ಅಗತ್ಯ ಇಲ್ಲ. ಸೀತೆಯನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ, ರಾವಣನಿಂದ ಕಸಿದುಕೊಳ್ಳುವ ವಿಷಯದಲ್ಲಿ ಗೃದ್ಧರಾಜ ಸೋತಿದ್ದವನೇ ಆಗಿದ್ದರೂ ಕೂಡ, ಮಹಾಕಾರ್ಯ ಸಫಲ ಆಗದೇ ಹೋದರೂ ಕೂಡ ತನ್ನ ಪ್ರಯತ್ನ ಪ್ರಾಮಾಣಿಕವಾದದ್ದು, ತನ್ನ ಕ್ರಿಯೆ ಅನ್ನೋದು ಅದು ಪೂರ್ತಿ ಸಮರ್ಪಣೆಗೆ ಯೋಗ್ಯವಾದದ್ದು ಅನ್ನುವ ಕಾರಣಕ್ಕಾಗಿ ಒಳ್ಳೆಯ ಸಂಸ್ಕಾರವನ್ನು ಪಡೆದ. ಅದು ಪೂರ್ತಿ ವ್ಯರ್ಥ ಆಗಲಿಲ್ಲ. ಯಾಕೆಂದರೆ ಸತ್ತವನು ಯಾರು, ಇಲ್ಲಿಂದ ಎಳೆದೊಯ್ದವನು ಯಾರು, ದಕ್ಷಿಣದ ದಿಕ್ಕಿಗೆ ಹೋಗಿದ್ದಾನೆ ಅನ್ನೋ ವಿಷಯದಲ್ಲಿ ಮತ್ತಷ್ಟು ದೃಢವಾದ ಮಾಹಿತಿ ಸಿಕ್ಕಿತು. ಈ ಎಲ್ಲವನ್ನಿಟ್ಟುಕೊಂಡು ಮುಂದೆ ಅದು ಕಥೆ ಬೆಳೆಯುತ್ತೆ. ಅಂದರೆ ಮಹಾ ಪ್ರಯಾಣಕ್ಕೆ ಬೇಕಾದ ದಾರಿಯ ಸೂಚನೆ ಗೃದ್ಧರಾಜನಿಂದ ಸಿಕ್ಕಿಯೇ, ಮತ್ತು ಉಳಿದ ಸಂಗತಿ ಅವನು ಹೇಗಿದ್ದ, ಕಿಂಕರ್ಮ, ಎಂಥ ರೀತಿಯ ಬಲವುಳ್ಳವನು, ಇದೆಲ್ಲದರ ಬಗ್ಗೆ ರಾಮ ಕೇಳಲಿಕ್ಕೆ ಅಂತ ಹೊರಟಾಗಲೂ ರಾವಣನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ, ಅವನು ಎಲ್ಲಿರುವುದು ಇತ್ಯಾದಿಗಳನ್ನು ತಿಳ್ಕೊಳ್ಳೋಕೆ ಹೋಗೋದ್ರ ಮುಂಚೆ ಅದರ ಪ್ರಾಣ ಹೋಯಿತು. ಅದು ಕೇವಲ ರಾಮನ ಹತ್ತಿರ ಈ 4 ಮಾತುಗಳನ್ನು ಉಸುರಿಯೇ ತಾನು ಉಸಿರನ್ನು ಕೊನೆಗೊಳಿಸಬೇಕು ಅಂತನ್ನುವ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದ ಪ್ರಾಣವಾದ್ದರಿಂದ ಅದಕ್ಕಿಂತ ಹೆಚ್ಚು ಮಾತಾಡುವ ಶಕ್ತಿ ಅದಕ್ಕೆ ಇರಲೂ ಇಲ್ಲ. ಇದು